ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇದು ಗುರುವಾರದ ಫುಲ್ ಡೇ ಲಾಗು. ಏನೆಲ್ಲ ಕೆಲಸ ಮಾಡಿದೆ ಅಂತ ನೋಡೋಣ ಬನ್ನಿ. ನಾನು ಬೆಳಿಗ್ಗೆ ತಿಂಡಿಗೆ ಮಕ್ಕಳು ಕುಸ್ಕ ರೈಸ್ ಬೇಕಮ್ಮ ಅಂತ ಹೇಳಿದ್ರು. ಹಂಗಾಗಿ ಕುಸ್ಕ ರೈಸೇ ಮಾಡ್ಕೊಂಡು ಕೊಟ್ಟೆ. ಅವ್ರು ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋದರು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಹೋಗಿದ್ದಾದ್ಮೇಲೆ ನಾನು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ನಾನಿವತ್ತು ಗುರುವಾರ ಉಪವಾಸ ಇದ್ದು ರಾಯರ ವಾರ ಮಾಡ್ತೀನಿ. ಹಂಗಾಗಿ ನಾನು ಟಿಫನ್ ತಿಂದಿಲ್ಲ. ಸರಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಸ್ವಲ್ಪ ಮಿಷಿನ್ಗೆ ಹಾಕೋದಿತ್ತು. ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೆ. ಎಲ್ಲ ಬಟ್ಟೆ ಉಲ್ಟಾನೇ ಬಿಚ್ಚಿಟ್ಟಿರ್ತಾನೆ ನನ್ನ ಮಗ ಅಂತೂ. ಬಟ್ಟೆಗಳೆಲ್ಲ ಉಲ್ಟಾ ಎಲ್ಲ ಹಂಗೆ ಹಾಕಿರ್ತಾನೆ. ಅದನ್ನೆಲ್ಲ ಮಿಷಿನ್ಗೆ ಹಾಕ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆ ಎಲ್ಲ ಇತ್ತು. ಸ್ವಲ್ಪ ಬಟ್ಟೆಗಳು ಮಿಷಿನ್ಗೆ ಹಾಕ್ತೀನಿ ನಾನು, ಸ್ವಲ್ಪ ಬಟ್ಟೆಗಳನ್ನ ಕೈಯಲ್ಲೇ ಒಕ್ಕೊತೀನಿ. ಅಂದರೆ ಮನೇಲಿ ವಾಶ್ರೂಮಲ್ಲಿ ನಾನು ಕ್ಲೀನ್ ಮಾಡಲ್ಲ, ಅದೆಲ್ಲ ಸೋಪ್ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ನಾನು ಯಾವಾಗೂ ಒಗೆಯೋ ಬಟ್ಟೆಗಳಿದ್ದರೆ ಒಗಿತೀನಿ. ಸರ್ಫ್ ಪೌಡರ್ ಸೋಪ್ ಎಲ್ಲ ತೊಗೊಂಡು ಟೆರೆಸ್ ಮೇಲೆ ಹೋದೆ ನೆನೆಸ್ಬಿಟ್ಟು ಬರೋಣ ಅಂತ. ಅಲ್ಲಿ ಸ್ವಲ್ಪ ಸರ್ಫ್ ಪೌಡರ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಬಿಟ್ಟಿದ್ದೆ ಬಕೆಟಿಗೆ. ಸ್ವಲ್ಪ ನೆನೆಯಲಿ ಅಂದ್ಬಿಟ್ಟು ಸರ್ಫ್ ಪೌಡರ್ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೆ. ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ನಾನು ಹೋದರೆ ಕೆಳಗಡೆ ಕೆಲಸ ಮುಗಿಸ್ಕೋ ಅಷ್ಟರಲ್ಲಿ ಬಟ್ಟೆನೂ ಚೆನ್ನಾಗಿ ನೆಂದಿರುತ್ತೆ, ಅವಾಗ ಒಗೆಯೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸರ್ಫ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬಟ್ಟೆಗಳೆಲ್ಲನೂ ನೆನೆಯೋಕೆ ಹಾಕ್ತಾಯಿದ್ದೆ. ನೋಡಿ ಇಲ್ಲೂ ಎಲ್ಲ ಅಷ್ಟೇ ಉಲ್ಟಾ ಯಾವಾಗಲೂ ಹಂಗೆ ಬಿಚ್ಚಿ ಹಂಗೆ ಇಟ್ಟಿರ್ತಾರೆ. ಎಲ್ಲ ನಾನು ಕ್ಲೀನ್ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು ಅಷ್ಟೇ. ಅವ್ರು ಯಾವಾಗಲೂ ಹಂಗೆ ಮಾಡೋದು. ಬಟ್ಟೆ ನೆನೆಸಿದ್ದಾಯಿತು. ನೋಡಿ ಇಷ್ಟು ಬಟ್ಟೆ ಇತ್ತು, ಒಂದು ಬಕೆಟ್ ಫುಲ್ಲು. ನೆನಿಲಿ ಅಂತ ಹೇಳ್ಬಿಟ್ಟು ನೆನೆಸ್ದೆ. ಹಾಗೆ ಟೆರೇಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕಬೇಕಿತ್ತು, ಸ್ವಲ್ಪ ಎಲ್ಲ ಬಾಡ್ಕೊಂಡಿತ್ತು. ಸರಿ ಬಟ್ಟೆ ಒಗೆಯಕ್ಕೆ ಬರ್ತೀನಲ್ಲ, ಆಮೇಲೆ ಮಧ್ಯಾಹ್ನ ಬಂದಾಗ ಹಾಕೊಂಡ್ರಾಯ್ತು ಅಂತ ಮನೆಗೆ ವಾಪಸ್ ಬಂದೆ. ಮನೆಗೆ ಬರ್ತಾಯಿದ್ದೆ. ಮೇಲಿಂದ ಬಂದುಬಿಟ್ಟು ನಾನು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡಿದ್ದೆ, ಅದೆಲ್ಲ ಬಿಡಿಸ್ಬೇಕಿತ್ತು. ಆಮೇಲೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಕಳು ಬೆಡ್ಡೆಲ್ಲ ಹಂಗೆ ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಹಂಗೆ ಇಟ್ಟು ಹೋಗಿರ್ತಾರೆ. ಅವ್ರು ಹೋಗಿದ್ದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕೆಲ್ಲ ಒಂದು ಸರಿ. ಅವ್ರು ಬೆಡ್ಶೀಟೆಲ್ಲ ಏನು ಮಡ್ಚಿಡಲ್ಲ. 8:30ಗೆ ಸ್ಕೂಲಿಗೆ ಹೋಗ್ಬೇಕಲ್ವ, ಹಂಗಾಗಿ ಬೇಗ ಅವ್ರು ತಿಂಡಿ ತಿಂದು ಅವ್ರು ಸ್ನಾನ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗೋಷ್ಟರಲ್ಲೇ ಟೈಮ್ ಆಗ್ಬಿಟ್ಟಿರುತ್ತೆ. 8:15ಗೆಲ್ಲ ಹೊರಡ್ತಾರೆ. ಹಾಸಿಗೆ ಎಲ್ಲ ಸ್ವಲ್ಪ ತುಳಿದಿರ್ತಾರೆ, ಗಲೀಜಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಆಟ ಆಡ್ತಾರೆ, ಮತ್ತು ಅದ್ರ ಮೇಲೆ ಕುತ್ಕೊಳ್ತಾರೆ, ಓಡೋಗ್ತಾರೆ, ಬುಕ್ಸ್ ಎಲ್ಲ ಅಲ್ಲೇ ಇಟ್ಕೊಂಡು ಬರೀತಾರೆ. ಆ ಥರ ಯಾವಾಗಲೂ ಹಂಗೆ ಮಾಡ್ತಿರ್ತಾರೆ. ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಡಸ್ಟೆಲ್ಲ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಪಿಲ್ಲೋ ಎಲ್ಲ ಎತ್ತಿಟ್ಬಿಟ್ಟು ಬೆಡ್ಶೀಟ್ ಎಲ್ಲನೂ ಮಡಚಿಡ್ತಾಯಿದ್ದೆ ನಾನು. ಬೆಡ್ಶೀಟ್ ಎಲ್ಲ ಮಡಚಿಟ್ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೋಬೇಕಿತ್ತು. ಫಸ್ಟ್ ಎಲ್ಲ ಬೆಡ್ ಕ್ಲೀನ್ ಆಗಿಬಿಟ್ರೆ ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಸಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಹಾಸಿಗೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಫುಲ್ಲೆಲ್ಲ ಅವ್ರ ರೂಮಲ್ಲಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಮಡಚಿಟ್ಟು ಪಿಲ್ಲೋ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ನಮ್ಮ ರೂಮಲ್ಲೂ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಅಲ್ಲೂ ನಾನೆಲ್ಲ ನೀಟಾಗಿ ಇಟ್ಟಿರ್ತೀನಿ. ನಾನು ಯಾವಾಗೂ ಎದ್ದಿದ ತಕ್ಷಣ ಬೆಡ್ಶೀಟ್ ಎಲ್ಲ ಮಡಚಿಟ್ಟಿರ್ತೀನಿ. ನಮ್ಮ ಮನೆಯವರು ಅಷ್ಟೇ ಎದ್ದಿದ ತಕ್ಷಣ ಬೆಡ್ಶೀಟ್ ಮಡಚಿಟ್ಟಿದ್ರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಸೊಪ್ಪು ತೊಗೊಂಡಿದ್ದೆ ಅಂತ ಹೇಳಿದ್ನಲ್ವ, ಅಂಕಲ್ ಯಾವಾಗಲೂ ಊರಿಂದ ವಾರಕ್ಕೊಂದು ಸರಿ ಬರ್ತಾರೆ. ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ. ಕೊತ್ತಂಬರಿ ಸ್ವಲ್ಪ ಪಾಲಕ್ ತಂದಿದ್ರು, ಅದನ್ನೇ ತೊಗೊಂಡು ಬಿಡಿಸ್ಕೊಂಡೆ. ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಮನೆ ಕಸ ಎಲ್ಲನೂ ಗುಡಿಸ್ಕೊಂಡೆ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಅಡುಗೆ ಮನೆ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸ್ಟವ್ ಎಲ್ಲ ಗಲೀಜಾಗಿರುತ್ತಲ್ವ, ಬೆಳಗ್ಗೆ ಟಿಫನ್ಗೆಲ್ಲ ರೆಡಿ ಮಾಡಿದಾಗ ಮತ್ತು ಸ್ಟವ್ ಎಲ್ಲ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಸೋಪ್ ಹಾಕ್ಕೊಂಡು ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಸ್ಟವ್ವು ಸೆಲ್ಫ್ಗೆಲ್ಲ ಸೋಪ್ ಹಾಕೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಗೋಡೆನೂ ಅಷ್ಟೇ ಟೈಲ್ಸ್ ಹಾಕಿರ್ತಾರಲ್ವ, ಒಗ್ಗರಣೆ ಮಾಡಿದ್ದು ಎಣ್ಣೆ ಎಲ್ಲ ಆರಿರುತ್ತೆ, ಅದೆಲ್ಲ ಅಂಟು ಥರ ಆಗಿಬಿಡುತ್ತೆ ಬಿಟ್ಟರೆ ಅಂತ ನಾನು ಡೈಲಿನೂ ಟೈಲ್ಸು ಫುಲ್ಲೆಲ್ಲ ಸೋಪಲ್ಲಿ ತಗೊಂಡು ಒರೆಸ್ಕೊಂಬಿಡ್ತೀನಿ. ಫುಲ್ಲೆಲ್ಲ ಒರೆಸ್ಕೊಂಡು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಸ್ಟವ್ ಎಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ತೊಳೆಯೋದು, ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೆ. ರಾತ್ರಿ ಪಾತ್ರೆ ರಾತ್ರಿನೇ ತೊಳೆದಿಟ್ಬಿಟ್ಟಿದ್ದೆ. ಇವಾಗ ಬೆಳಗ್ಗೆ ಸ್ವಲ್ಪ ಪಾತ್ರೆಗಳು ಮಾತ್ರ ಇತ್ತು, ಪಾತ್ರೆ ಏನು ಜಾಸ್ತಿ ಇರಲಿಲ್ಲ. ಸರಿ ಪಾತ್ರೆ ಎಲ್ಲ ತೊಳ್ಕೊಂಡು ಆಮೇಲೆ ಮನೆ ಒರೆಸ್ಕೊಡೋಣ ಅಂದ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಂಡು ನಾನು ಫಸ್ಟ್ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಬೋದು ಅಂತ ತೊಳ್ಕೊತಾ ಇದ್ದೆ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪನೇ ಇದ್ದಿದ್ದು ಪಾತ್ರೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಮನೆ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ಕೊತಾ ಇದ್ದೆ. ಮನೆಯೆಲ್ಲ ಒರೆಸ್ಕೊಂಡು ಅಷ್ಟರಲ್ಲಿ ಮಧ್ಯಾಹ್ನ ಆಗೇ ಹೋಯಿತು. ನನಗೆ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋಕ್ಕೆ ಬರೋಲ್ಲ, ನಾನು ಇದು ಮಾಡೋದೇ ಕೆಲಸ ನಿಧಾನ. ಹಾಗಾಗಿ ನಾನು ಯಾವಾಗಲೂ ಪೂಜೆ ಮಾಡಬೇಕು ಅಂದ್ರೂ ಅದು ಮಧ್ಯಾಹ್ನ ಆಗೋದು ಇಲ್ಲ, ಬೆಳಗ್ಗೆನೂ ಆಗೋಲ್ಲ. ಬೆಳಗ್ಗೆ ನಾನು ಸ್ವಲ್ಪ ಬೇಗ ಎಚ್ಚರ ಆಗೋಲ್ಲ, ಎದ್ದಾಗೇ ಟೈಮ್ ಆಗ್ಬಿಟ್ಟಿರುತ್ತೆ. ಮನೆಯೂ ಎಲ್ಲ ಒರೆಸ್ಕೊಂಡು ಆಚೆ ಮೆಟ್ಲೆಲ್ಲ ಒರೆಸ್ಕೊಂಬಿಡೋಣ ಅಂದ್ಬಿಟ್ಟು ಬಂದೆ. ಮೆಟ್ಲು ನಾನು ಶುಕ್ರವಾರನೂ ಮತ್ತು ಗುರುವಾರನೂ 2 ದಿನ ಒರೆಸ್ಕೊಂಬಿಡ್ತೀನಿ. ಮೆಟ್ಲು ಎಲ್ಲ ಕ್ಲೀನಾಗಿದ್ದರೆ ಮಕ್ಕಳು ಓಡಾಡ್ತಿರ್ತಾರಲ್ವ, ಮನೆಯೂ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಮೆಟ್ಲು ಎಲ್ಲ ಒರೆಸ್ಕೊಂಡು ಬಂದೆ. ಅಷ್ಟರಲ್ಲಿ ಆಲೇ ಮಧ್ಯಾಹ್ನ ಆಗೋಯಿತು, 3 ಗಂಟೆ. ಮಕ್ಕಳು ಸ್ಕೂಲಿಂದನೇ ಬಂದುಬಿಟ್ಟು ಅವನು ವಾಶ್ರೂಮ್ಗೆ ಹೋಗ್ಬೇಕು ಅಂದ್ಬಿಟ್ಟು ಹೋದ. ಇವಳು ನಿನ್ನ ಮಗ ರೋಡಲ್ಲಿ ಹೊಡಿತಾನಮ್ಮ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಬೈತಾ ಇದ್ಲು, ಕಂಪ್ಲೇಂಟ್ ಹೇಳ್ತಾ ಇದ್ಲು, ನೋಡಮ್ಮ ಹಂಗೆ ಮಾಡ್ತಾನೆ ಅಂದ್ಕೊಂಡು. ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಪೆಸಪ್ ಆಗ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಟ ಆಡ್ತಾಯಿದ್ದು. ಸ್ವಲ್ಪ ಹೊತ್ತು ಆಡ್ತೀನಿ ಅಂದ್ಬಿಟ್ಟು ಅವಳು ಸರಿ ಅಂದ್ಬಿಟ್ಟು ಬರೀತೀನಿ ಕಣಮ್ಮ ಅಂದ್ಲು. ನಾನು ಬಟ್ಟೆ ಎಲ್ಲ ನೆಂದಿರುತ್ತಲ್ವ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಗ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಟ್ಟೆ ಒಗೆಯೋಣ ಅಂದ್ಬಿಟ್ಟು ಬಂದೆ. ಬಟ್ಟೆಗಳೆಲ್ಲ ಚೆನ್ನಾಗಿ ನೆಂದಿತ್ತು, ಬೇಗ ಆಗ್ಬಿಡುತ್ತೆ ಅಂತ ಬಟ್ಟೆಗಳನ್ನೆಲ್ಲ ಒಗಿತಾ ಇದ್ದೆ.
ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲೇ ಸುಸ್ತಾಯಿತು, ಸಂಜೆ ಆಗ್ತಾ ಬರ್ತಾಯಿತ್ತು. ಇನ್ನೂ ಮಾರ್ಕೆಟ್ಗೆಲ್ಲ ಹೋಗೋದಿತ್ತು. ಹಾಗಾಗಿ ಸರಿ ಬಟ್ಟೆ ಕೆಲಸ ಮುಗಿದ್ಬಿಟ್ರೆ ಅದು ಪಾಡಿಗೆ ಅದು ಒಣಗುತ್ತೆ, ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಅಂತ ನಾನು ಬಟ್ಟೆ ಒಗಿತಾ ಇದ್ದೆ. ಆಮೇಲೆ ಇಬ್ಬರೂ ಟೆರೆಸ್ ಮೇಲೆ ಬಂದರು. ನೀನು ಇದೆಯಲ್ಲಮ್ಮ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡ್ಕೊತೀವಿ ಅಂದ್ಬಿಟ್ಟು ಅವಳು ಬಂದಳು. ಅವಳ ಮೇಲೆ ನಿಂತ್ಕೊಂಡು ಸುತ್ತ ನೋಡ್ತಾ ಇದ್ದಾಳೆ. ಬಟ್ಟೆ ಎಲ್ಲ ಒಗ್ದ್ಬಿಟ್ಟು ನೀರು ಸೋರಲಿ ಅಂತ ಇಟ್ಟಿದ್ದೆ. ಗಿಡಗಳಿಗೆಲ್ಲ ನೀರು ಹಾಕ್ಬೇಕಿತ್ತಲ್ವ, ಹಂಗಾಗಿ ಬಕೆಟಿಗೆ ನೀರು ತುಂಬಿಸ್ಕೊಂಡಿದ್ದೆ. ನಾನು ಬಂದಿದ್ದೀನಿ ಮೇಲೆ, ನಾನು ಹಾಕ್ತೀನಿ ಅಂತ ಅಂದ್ಲವಳು. ಸರಿ ಆಯಿತು ಕಣಪ್ಪ ಹಾಕು ಅಂತ ಹೇಳಿದೆ. ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ಲು. ನೋಡಿ ಹಿಂಗೆ ಎಲೆಗಳಿಗೆಲ್ಲ ನೀರು ಹಾಕಬೇಕು, ಬರೀ ಗಿಡಕ್ಕೆ ಹಾಕ್ಬಾರ್ದಮ್ಮ, ಎಲೆಲ್ಲೂ ಜೀವ ಇರುತ್ತೆ, ಎಲೆ ಬೆಳೆಯುತ್ತಲ್ವ ಅಂತ ಅಂದ್ಕೊಂಡು ಎಲೆಗಳಿಗೆಲ್ಲ ನೀರು ಹಾಕ್ಕೊಡ್ತಾಯಿದ್ರು. ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ ಪಾಠ ಮಾಡಬೇಕಿದ್ರೆ ಅಂದ್ಕೊಂಡು. ಕರಿಬೇವಲ್ಲಿ ಹಣ್ಣಾಗಿತ್ತು ಗಿಡಗಳು, ನೋಡಿ ಕಾಯಿ ಬಿಟ್ಟಿತ್ತಲ್ವ, ಅವತ್ತು ಒಂದು ಸ್ವಲ್ಪ ಆಗಿತ್ತು, ಇವತ್ತು ಸ್ವಲ್ಪ ಒಂದು 4 ಹಣ್ಣಾಗಿತ್ತು. ಒಂದು ತಿಂತೀನಮ್ಮ ಅಂತೆಲ್ಲ ಕಿತ್ಕೊಂಡು, ಅದು ಸ್ವೀಟಾಗಿರುತ್ತೆ, ಸ್ವಲ್ಪ ಜ್ಯೂಸಿಯಾಗಿರುತ್ತಲ್ವ, ಹಂಗಾಗಿ ಮೇಲೆ ಬಂದಾಗ ಹಣ್ಣೇನಾದರೂ ಕಿತ್ಕೊಂಡು ತಿನ್ಕೊಬಿಡ್ತಾಳೆ. ನೋಡಿ ಕಿತ್ಕೊಂಡು ತಿಂತಾಯಿದ್ಲು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವಳು ತಿನ್ಕೊಂಡು ಅವರಿಬ್ಬರು ಕೆಳಗಡೆ ಹೋದರು. ಸರಿ ನೀ ಬಟ್ಟೆ ಒಣಗಾಕ್ಬಿಟ್ಟು ಬಾರಮ್ಮ ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೆಳಗಡೆ ಹೋದರು. ನಾನು ಹೋಮ್ವರ್ಕ್ ಬರೀತೀನಿ ಅಂತ ಅಂದ್ಲು. ಅವಳು ಹೋಮ್ವರ್ಕ್ ಬರೆಯೋದಿದೆ ಅಂತ. ಅವನ್ನೆಲ್ಲ ಕ್ಲಾಸಲ್ಲೇ ಮುಗಿಸ್ಕೊಂಡೆ ಅಮ್ಮ, ನನಗೆ ಫ್ರೀ ಕ್ಲಾಸ್ ಇತ್ತು ಅಂತ ಹೇಳ್ದೆ. ಸರಿ ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿರು ಅಂತ ಹೇಳಿದೆ. ಅವನು ಕೆಳಗಡೆ ಬಂದು ಆಟ ಆಡ್ತಾಯಿದ್ದ. ಇವಳು ಬಂದ್ಬಿಟ್ಟು ಹೋಮ್ವರ್ಕ್ ಮಾಡ್ಕೋತೀನಿ ಅಂತ ಹೋದು. ನಾನು ಬಟ್ಟೆ ಎಲ್ಲ ಒಣಗಾಕ್ಬಿಡೋಣ ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಒಣಗಾಕ್ತಾಯಿದ್ದೆ. ನೋಡಿ ಫುಲ್ಲೆಲ್ಲ ಇಷ್ಟು ಬಟ್ಟೆಗಳೆಲ್ಲ ಕೈಯಲ್ಲಿ ಒಗ್ದಿದ್ದಾಯಿತು. ಎಲ್ಲನೂ ಒಣಗಾಕ್ತೆ. ಬಟ್ಟೆಗಳೆಲ್ಲ ಒಣಗಾಕಿದ್ದಾದಮೇಲೆ ಏನು ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ಬಂದೆ ಕೆಳಗಡೆ. ಬಂದಾಗ ಅವಳು ಬರೀತಾ ಇದ್ಲು. ಸೋಕೇಸಲ್ಲಿ ಸ್ಟಡಿ ರೂಮ್ ಥರ ಮಾಡ್ಕೋತೀನಮ್ಮ ಅಂದ್ಬಿಟ್ಟು ಸೆಂಟ್ರಲ್ ಟಿ ವಿ ಇಡೋ ಕಡೆನೇ ಅವಳು ಕೃಷ್ಣ ಅಂದರೆ ತುಂಬ ಇಷ್ಟ. ಕೃಷ್ಣನ ಫೋಟೋ ಇಟ್ಕೊಂಡು ಪೆನ್ಸಿಲು ಪೆನ್ನೆಲ್ಲ ಇಟ್ಕೊಂಡು ವಾಟರ್ ಬಾಟ್ಲೆಲ್ಲ ಅಲ್ಲೇ ಇಟ್ಕೊಂಡು ಬುಕ್ ಜೋಡಿಸ್ಕೊಂಡು ಬರೀತಾ ಇದ್ಲು. ನಾನು ಅಲ್ಲೇ ಸೆಂಟ್ರಲ್ಲಿ ಇಟ್ಕೊಂಡು ಬರ್ಕೊತೀನಮ್ಮ ಅಂದ್ಬಿಟ್ಟು ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಹೊಸ್ಲಿಗೆಲ್ಲ ಕುಂಕುಮ ಇಡಬೇಕಿತ್ತು. ಹಂಗಾಗಿ ಸರಿ ಹೊಸ್ಲಿಗೆಲ್ಲ ಕುಂಕುಮ ಇಟ್ಬಿಟ್ಟು ಆಮೇಲೆ ಮಾರ್ಕೆಟ್ಗೆ ಹೋದ್ರೆ ಆಯಿತು ಅಂದ್ಬಿಟ್ಟು ಕುಂಕುಮ ಇಟ್ಬಿಡೋಣ, ಹೊಸ್ಲಿಗೆ ಕುಂಕುಮ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೆ. ಸ್ನಾನ ಆಗದೇನೆ ಕುಂಕುಮ ಎಲ್ಲ ತೊಗೊಂಡು ಇಡಲ್ಲ ನಾನು. ಸ್ನಾನ ಆದಮೇಲೆ ದೇವ್ರ ಮನೇಲಿ ಕುಂಕುಮ ತೊಗೊಂಡು ಹೊಸ್ಲಿಗೆಲ್ಲ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ತೆ. ರಂಗೋಲಿ ಅಂದರೆ ಏನು ತುಂಬ ದೊಡ್ಡದು ಹಾಕೋಕ್ಕಾಗಲ್ಲ. ಇವರು ಎಲ್ಲ ತುಳಿತಾ ಇರ್ತಾರೆ, ಆ ಕಡೆ ಈ ಕಡೆ ಬಂದಾಗೆಲ್ಲ ತುಳಿದು ಎಲ್ಲ ರಂಗೋಲಿನೇ ಎಲ್ಲ ಹೋಗಿಸ್ಬಿಡ್ತಾರೆ. ಹಂಗಾಗಿ ಒಂದು ಚಿಕ್ಕ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಕುಂಕುಮ ಇಟ್ಬಿಟ್ಟು ಒಂದು ಪುಟ್ಟು ರಂಗೋಲಿ ಹಂಗೆ ಒಂದು ಫ್ಲವರ್ ಥರ ಹಾಕ್ತೆ ನಾನು. ನನಗೂ ರಂಗೋಲಿ ಅಷ್ಟೆಲ್ಲ ಬರಲ್ಲ. ಅಷ್ಟೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋದ್ವಿ. ಪೂಜೆ ಸಾಮಾನು ತೊಗೋಬೇಕಿತ್ತು, ಹೂವು, ಕಳಸದೆಲೆ, ಹಣ್ಣೆಲ್ಲ ತೊಗೋಬೇಕಿತ್ತು. ಹೋಗ್ಬಿಟ್ಟು ಕಳಸದೆಲೆ, ಹೂವು ಮತ್ತು ಹಣ್ಣೆಲ್ಲ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಬಿಡಿ ರೋಸ್ ತೊಗೊಂಡಿದ್ದೆ. ಅದು ಎಲ್ಲ ಕಟ್ಕೊಂಬಿಡೋಣ ಅಂದ್ಬಿಟ್ಟು ಕಟ್ಕೊಳ್ತಾ ಇದ್ದೆ ನಾನು. ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಲ್ವ, ಹಂಗಾಗಿ ನನಗೆ ಗುರುವಾರ ಬಂತು ಅಂದರೆ ಹೊಟ್ಟೆ ಹಸುವಾಗೋದು ಏನೂ ಗೊತ್ತಾಗೋದಿಲ್ಲ. ಮಿಕ್ಕಿದ ದಿನ ಆದರೆ ಟೈಮ್ ಸರಿಯಾಗಿ ಹೊಟ್ಟೆ ಹಸುವಾಗ್ಬಿಡುತ್ತೆ. ಪೂಜೆ ಮಾಡೋ ತನಕ ತುಂಬ ಖುಷಿ ಇರುತ್ತೆ ನನಗೆ ಪೂಜೆ ಮಾಡೋದಂದರೆ. ಹಂಗಾಗಿ ಎಲ್ಲ ಹೂವೆಲ್ಲ ಕಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡೆ. ಪೂಜೆ ಮಾಡಿದ ಮೇಲೆ ಏನೋ ಒಂಥರ ಸಮಾಧಾನ ಅನ್ನಿಸ್ತು. ಎಲ್ಲ ಕೆಲಸ ಮಾಡ್ಬೇಕಾದ್ರೆ ನನಗೇನೋ ಅನಿಸಲ್ಲ, ಇಷ್ಟು ಬೇಗ ಪೂಜೆ ಮಾಡ್ತೀನೋ ಅನ್ನೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ನನಗೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಮಾಡಿಕೊಂಡೆ. ನೋಡಿ ಪೂಜೆನೂ ಎಲ್ಲ ಮುಗೀತು. ತುಂಬ ಖುಷಿನೂ ಆಯಿತು. ಬೆಳಗ್ಗೆಯಿಂದ ಉಪವಾಸ ಇದ್ದೆ ಅಂತ ನನಗೆ ಅನಿಸೇ ಇಲ್ಲ, ಹೊಟ್ಟೆನೂ ಹಸುವಾಗಿಲ್ಲ. ಮಿಕ್ಕಿದ ದಿನ ಆದರೆ ತಡೆಯೋಕ್ಕೆ ಆಗಲ್ಲ. ಆದರೆ ಇವತ್ತು ನಂಗೆ ಸಮಾಧಾನ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇಡ್ಲಿಗೆ ಅಂದ್ಬಿಟ್ಟು ಅಕ್ಕಿ ನೆನೆಸ್ಕೊಂಡಿದ್ದೆ. ಅಕ್ಕಿ ಎಲ್ಲ ರುಬ್ಬಿಟ್ಬಿಡೋಣ ಅಂದ್ಬಿಟ್ಟು ರುಬ್ತಾ ಇದ್ದೆ. ಬೆಳಗ್ಗೆ ಟಿಫನಿಗೆ ಮಕ್ಳಿಗೆ ಇಡ್ಲಿ ಬೇಕಣಮ್ಮ ಅಂತ ಕೇಳಿದರು. ಸರಿ ಅಂದ್ಬಿಟ್ಟು ಇಡ್ಲಿಗೆ ಅಕ್ಕಿ ಹಾಕಿ ನೆನೆ ಹಾಕಿದ್ದೆ ಮಧ್ಯಾಹ್ನನೇ. ಇಡ್ಲಿ ಅಕ್ಕಿ ರುಬ್ಬಿಟ್ಬಿಟ್ಟು ಇನ್ನು ಅಡುಗೆ ಮಾಡಬೇಕಿತ್ತಲ್ವ, ಹಂಗಾಗಿ ಸರಿ ಏನಪ್ಪ ಅಡುಗೆ ಮಾಡೋದು ಅಂದ್ಕೊಂಡಿದ್ದೆ. ಸ್ವಲ್ಪ ಅರಿವೆ ಸೊಪ್ಪಿತ್ತು. ನೋಡಿ ಇಡ್ಲಿ ಹಿಟ್ಟೆಲ್ಲ ರುಬ್ಬಿಟ್ಟು ರಾತ್ರಿನೇ ಬೇಗ ರುಬ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಫ್ರೆಶ್ ಆಗೋದು ಉಪ್ಪು ಬಂದಿರುತ್ತೆ ಅಂತ ರೆಡಿ ಮಾಡಿಟ್ಟೆ. ಅರಿವೆ ಸೊಪ್ಪಿತ್ತು, ಬೇಳೆ ಹಾಕಿ ಉಪ್ಸಾರು ಮಾಡ್ಕೊಂಡು ಅನ್ನ ಮಾಡಿಕೊಂಡೆ. ಮುದ್ದೆ ಎಲ್ಲ ಮಾಡೋಕ್ಕಾಗಿಲ್ಲ, ಬೆಳಗ್ಗೆಯಿಂದ ಕೆಲಸ ಮಾಡೇ ಸುಸ್ತಾಗಿತ್ತು. ಹಂಗಾಗಿ ಸರಿ ಅಂದ್ಬಿಟ್ಟು ಉಪ್ಸಾರು ಅನ್ನ ಮಾಡ್ಕೊಳ್ಳೋಣ, ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಬೇಳೆ ಮತ್ತು ಅರಿವೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿದ್ದೆ. ಅದು ಅಂಕಲ್ ಹತ್ರನೇ ತೊಗೊಂಡಿದ್ವಿ ಸೊಪ್ಪು. ಊರ ಕಡೆ ಸೊಪ್ಪಲ್ವ, ತುಂಬ ಚೆನ್ನಾಗಿರುತ್ತೆ. ಉಪ್ಸಾರು ಮಾಡಿಕೊಂಡು ಅನ್ನ ಮಾಡಿಕೊಂಡು ಪಲ್ಯ ಎಲ್ಲ ಮಾಡಿಕೊಂಡೆ. ಇದು ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾವು ಉಪ್ಸಾರು ತಿಳಿ ಉಪ್ಸಾರೇ ಮಾಡೋದು, ನಾವು ರುಬ್ಬಾಕಿದ್ದು ಉಪ್ಸಾರೆಲ್ಲ ಮಾಡಲ್ಲ. ಸೊಪ್ಪು ಪಲ್ಯ ಮತ್ತು ಅನ್ನ, ಉಪ್ಸಾರು ಮತ್ತು ಖಾರ. ನಾನು ಖಾರ ನೋಡಿ ಮೊದಲೇ ಹೆಂಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ, ಅದೇ ಖಾರ ಇದು. ಖಾರ ರೆಡಿ ಇದ್ದರೆ ಬೇಕಾದಾಗ ಒಂದಾಗ ಉಪಯೋಗಿಸ್ಕೋಬೋದು. ತಿಳಿ ಉಪ್ಸಾರು ಈ ಥರ ಖಾರ ಪಲ್ಯ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ.